ಉತ್ಸಾದ್ ಭಗತ್ ಸಿಂಗ್. ಇಲ್ಲಿ ಪವನ್ ಕಲ್ಯಾಣ್, ಶ್ರೀಲೀಲಾ, ರಾಶಿ ಖನ್ನಾ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಹರೀಶ್ ಶಂಕರ್ ಮತ್ತು ಪವನ್ ಕಲ್ಯಾಣ್ ಅವರ ಕಾಂಬಿನೇಷನ್ ಅಲ್ಲಿ ಗಬ್ಬರ್ ಸಿಂಗ್ ಸಿನಿಮಾವನ್ನ ತೆಗೆದಿದ್ರು. ಅಂಡ್ ಅದು ಪವನ್ ಕಲ್ಯಾಣ್ ಅವರ ಕೆರಿಯರ್ ನಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಅವರು ಒಂದಾಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಒಂದು ಹೈಪ್ ಕ್ರೇಜ್ ಹುಡ್ಕೋಬೇಕಿತ್ತು. ಬಟ್ ಬಿಟ್ಟಂತ ಯಾವುದೇ ಹಾಡುಗಳು ಅಥವಾ ಟ್ರೇಲರ್ ಒಂದು ಹೈಪ್ ಅನ್ನ ಹುಟ್ಟಾಕಿರ್ಲಿಲ್ಲ. ಮತ್ತೆ ನಾವು ಒಂದ್ ಲೈನರ್ಸ್ ಅಲ್ಲಿ ಹೇಳೋದಾದ್ರೆ, ಏನೇ ಆದ್ರೂ ಪೊಲಿಟಿಕ್ಸ್ ನಲ್ಲಿ ಗೆದ್ದು ಆಳ್ಬೇಕು ಅಂತ ಇರೋ ವಿಲನ್, ಧರ್ಮನೇ ಎಲ್ಲ ಅಂತ ಬದುಕಿ ಸಾಗಿಸ್ತಾರೋ ನಮ್ಮ ಹೀರೋ. ಇವರಿಬ್ರು ಒಬ್ಬರ ಲೈಫಿಗೆ ಒಬ್ಬರು ಎಂಟ್ರಿ ಕೊಟ್ಟಾಗ ಏನೆಲ್ಲ ನಡೀತು, ಏನೆಲ್ಲ ಅನಾಹುತಗಳು ಆಯ್ತು ಅನ್ನೋದೇ ಈ ಸಿನಿಮಾ ಅನ್ಬೋದು. ಇಲ್ಲಿನ ಪಾಸಿಟಿವ್ಸ್ ಅಂತ ಅನ್ಸಿದ್ದು ಪವನ್ ಕಲ್ಯಾಣ್ ಅವರ ಪ್ರೆಸೆಂಟ್. ಆಕ್ಟಿಂಗ್ ಅಲ್ಲಿ ಅಷ್ಟೇನು ಎಫರ್ಟ್ ಹಾಕ್ಬೇಕು ಅನ್ನೋ ಪರ್ಫಾರ್ಮೆನ್ಸ್ ಏನಿರ್ಲಿಲ್ಲ. ಅಂಡ್ ಕತೆ ಅದನ್ನ ಡಿಮ್ಯಾಂಡ್ ಕೂಡ ಮಾಡ್ಲಿಲ್ಲ. ಸೊ ಅವರಿಗೆ ಹ್ಯಾಂಡ್ ಓವರ್ ಮಾಡಿದಂತ ರೋಲ್ ಅಲ್ಲಿ ಆದಷ್ಟು ತಮ್ಮ ಪ್ರೆಸೆನ್ಸ್ ಇಂದ, ಆಕ್ಷನ್ ಇಂದ ಎಲಿವೇಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಬಿಜಿಎಂ ವಾಸ್ ಇಂಪ್ರೆಸ್ಲಿ ಕ್ಯಾಚಿವ್ ಅಂತ ಹೇಳ್ಬೋದು. ಸ್ಯಾಡ್ಲಿ ನನಗೆ ಪಾಸಿಟಿವ್ಸ್ ಅಂತ ಈ ಸಿನಿಮಾದಲ್ಲಿ ಏನು ಕಾಣ್ಲೇ ಇಲ್ಲ. ಕೇವಲ ಒಂದಷ್ಟು ಆಕ್ಷನ್ ಮತ್ತೆ ಕೆಲವೊಂದು ಸೀಕ್ವೆನ್ಸ್ ಗಳು ಬಿಟ್ರೆ ಈ ಮೂವಿಲಿ ಪಾಸಿಟಿವ್ಸ್ ಅಂತ ಹೇಳೋದಕ್ಕೆ ಅಷ್ಟೇನು ಉಳಿದಿಲ್ಲ. ನಾವು ಮುಂಚೆನೆ ನೋಡಿ ಬಿಟ್ಟಂತ ಆಕ್ಷನ್ ಸೀಕ್ವೆನ್ಸ್ ಗಳನ್ನಾಗ್ಲಿ, ಸ್ಟೋರಿನಾಗ್ಲಿ ಈ ಮೂವಿಲಿ ನೀವು ಪದೇ ಪದೇ ನೋಡ್ತಾನೆ ಇರ್ಬೋದು. ಒನ್ಲೈನರ್ಸ್ ಅನ್ನೋದು ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕಂಡು ಬರೋದಿಲ್ಲ. ಇದು ರೀಮೇಕ್ ಸಿನಿಮಾ ಅಲ್ಲ ಅಂದ್ರೂ ನಿಮಗೆ ಈ ಸಿನಿಮಾ ಎಲ್ಲೋ ನೋಡಿದೀನಲ್ಲ, ಯಾವ್ದೋ ಮೂವಿ ತರ ಇದೆಯಲ್ಲ ಅಂತ ಅನ್ಸುತ್ತೆ. ಸ್ಕ್ರೀನ್ ಪ್ಲೇ ತುಂಬಾನೇ ಬೋರ್ ಹೊಡ್ಸುತ್ತೆ. ಕತೆ ತುಂಬಾ ರೋಟೀನ್ ಆಗಿದೆ. ಮತ್ತೆ ಸಿನಿಮಾ ತುಂಬಾ ಆವರೇಜ್ ಆಗಿದೆ ಅನ್ನೋ ಫೀಲಿಂಗ್ ನ ನಿಮಗೆ ಉಂಟು ಮಾಡಿಸುತ್ತೆ. ಸಿನಿಮಾ ಶುರು ಆಗಿ 20 ನಿಮಿಷ ಆದ್ಮೇಲೆನೆ ನೀವು ಇಲ್ಲಿ ಏನೇನೆಲ್ಲ ನಡಿಬಹುದು ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಅಂಡ್ ಸರ್ಪ್ರೈಸಿಂಗ್ಲಿ ಅದೇ ನಡೆಯುತ್ತೆ. ಮತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ, ಪವನ್ ಕಲ್ಯಾಣ್ ಅವರ ಪರ್ಫಾರ್ಮೆನ್ಸ್ ಬಿಟ್ರೆ ಯಾವ ಸ್ಕ್ರೀನ್ ಪ್ಲೇ ಪರ್ಫಾರ್ಮೆನ್ಸ್ ಕೂಡ ಈ ಮೂವಿಗೆ ಇಂಪ್ಯಾಕ್ಟ್ ಅನ್ನ ತರೋದಿಲ್ಲ. ರಾಶಿ ಖನ್ನಾ ಅವರು ಸಖತ್ ಸ್ಟಿಫ್ ಅಂತ ಅನಿಸ್ತಾರೆ. ಎಲ್ಲರೂ ಕೂಡ ಕನ್ಫ್ಯೂಷನ್ ನಲ್ಲೇ ಪರ್ಫಾರ್ಮ್ ಮಾಡ್ತಾ ಇದಾರೆ ಅನ್ನೋ ಫೀಲಿಂಗ್ ತರುತ್ತೆ. ಮತ್ತೆ ಡೀಸೆಂಟ್ ಆಗಿದ್ರು ತಮ್ಮ ಎಕ್ಸಿಕ್ಯೂಷನ್ ಇಂದ ಗೆದ್ದಂತ ಸಿನಿಮಾ ಸಾಕಷ್ಟುಗಳು ಇದಾವೆ. ಆದ್ರೂ ಈ ಸಿನಿಮಾ ಅದ್ರಲ್ಲೂ ಕೂಡ ಗೆಲ್ಲಿಲ್ಲ ಅಂತ ಹೇಳ್ತೀನಿ. ಇದು ಹ್ಯೂಜ್ ಸ್ಟಾರ್ ಸಿನಿಮಾ ಆಗಿದ್ರು ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ಒಂದು ಚೂರು ನೀಡೋದಿಲ್ಲ. ಕತೆ ತುಂಬಾ ರೋಟೀನ್ ಆಗಿದೆ, ಬೋರ್ ಹೊಡ್ಸುತ್ತೆ. ಕತೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಬೋರ್ ಆಗುತ್ತೆ. ನನ್ನ ಕೇಳೋದಾದ್ರೆ ಇದೊಂದು ಬಿಲೋ ಆವರೇಜ್ ಮೂವಿ ಅಂತ ಹೇಳ್ತೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.